ಕಿಚ್ಚ ಸುದೀಪ್ ಸ್ಯಾಂಡಲ್ವುಡ್ನ ಚಂದ್ರ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಂದನವನದ ಸೂರ್ಯ. ಈ ಹಿಂದೆ ಇದ್ದ ಸ್ನೇಹ ಈಗಿಲ್ಲ. ಇಬ್ಬರು ಒಬ್ಬರು ಮುಖ ಒಬ್ಬರು ನೋಡ್ಕೊಳ್ತಾ ಇಲ್ಲ. ಇವರಿಬ್ಬರ ನಡುವಿನ ಮುನಿಸೆ ಆಗಾಗ ಸ್ಟಾರ್ ವಾರ್ಗೆ ಕಾರಣವಾಗ್ತಾ ಇದೆ. ಈಗ ಡೆವಿಲ್ ಮತ್ತು ಮಾರ್ಕ್ ಮಧ್ಯೆ ಸ್ಟಾರ್ ವಾರ್ ತಾರಕಕ್ಕೇರಿದೆ. ಸುದೀಪ್ ಮಾಡಿರುವಂತಹ ಯುದ್ಧದಲ್ಲಿ ದಾಸನ ಪತ್ನಿ ಎಂಟ್ರಿಯಾಗಿ ಈಗ ಮಹಾಯುದ್ಧವಾಗಿ ಮಾರ್ಪಾಡಾಗಿದೆ. ವಿಜಯಲಕ್ಷ್ಮಿ ಹಾಕಿರುವಂತಹ ಕ್ಲಾಸ್ ಫ್ಯಾನ್ಸ್ ಪೋಸ್ಟ್ಗೆ ಕಿಚ್ಚ ಕಪಾಳ ಮೋಕ್ಷ ಮಾಡಿದ್ದಾರೆ. ಲಾರಿ ಗಟ್ಲೆ ಬರೋದು ನೋಡಿದ್ದಕ್ಕೆ ಮಾತಾಡಿದ್ದು ನಾನು. ನನಗೆ ಕೆಲಸ ಇಲ್ಲ. ನೆಗೆಟಿವ್ ಅಂತೀರಾ, ಮಾಡಲಿ ಬಿಡಿ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಡಿವೋರ್ಸ್ ಫ್ಯಾನ್ಸ್, ಅಣ್ಣ ಯಾರ್ ಗೊತ್ತಾ ಅಂತ ಕಿಚ್ಚ ಸುದೀಪ್ ಫ್ಯಾನ್ಸ್. ಹೀಗೆ ಅಭಿಮಾನಿಗಳ ಮಧ್ಯೆ ಇದ್ದ ಸ್ಟಾರ್ ವಾರ್ ತಾರಕಕ್ಕೇರಿದೆ. ಗಂಡು ಮೆಟ್ಟಿದ ನಾಡಲ್ಲಿ ತೊಡೆತಟ್ಟಿ ಕಿಚ್ಚ ಕರೆಕೊಟ್ಟ ಯುದ್ಧ ಮಹಾಯುದ್ಧವಾಗಿ ಮಾರ್ಪಾಡಾಗಿದೆ. ಬೆಣ್ಣೆ ನಗರಿಯಲ್ಲಿ ಡೆವಿಲ್ ಪತ್ನಿಯ ಖಾಡಕ್ಕಿಡಿದು ಅಬ್ಬರಿಸಿದ್ದೇ ತಡ ಚಂದನವನ ಫುಲ್ ಶೇಕ್ ಆಗಿದೆ. ಈಗ ಸ್ಟಾರ್ ವಾರ್ ಮತ್ತಷ್ಟು ಬಿಗಡಾಯಿಸಿದೆ. ವಿಜಯಲಕ್ಷ್ಮಿ ಕ್ಲಾಸ್ ಫ್ಯಾನ್ಸ್ ಪೋಸ್ಟ್ಗೆ ಕಿಚ್ಚನ ಕಪಾಳ ಮೋಕ್ಷ. ಕಪಾಳಕ್ಕೆ ಹೊಡೆದ್ರೆ ಹೊಡೆಸಿಕೊಳ್ಳಲ್ಲ, ಬುಡದ ಬಗ್ಗೆ ಮಾರ್ಕ್ ಪ್ರಶ್ನೆ. ಥಿಯೇಟರ್ನಲ್ಲಿ ಡೆವಿಲ್ ಮಾರ್ಕ್ ಚಿತ್ರಗಳ ಅಬ್ಬರ ಇದೆಯೋ ಇಲ್ವೋ, ಆದ್ರೆ ಹೊರಗಡೆ ಕಿಚ್ಚ ದಚ್ಚು ಮಧ್ಯೆ ಸ್ಟಾರ್ ವಾರ್ ಅನವಶ್ಯಕ ಸೂಪರ್ ಹಿಟ್ ಆಗಿದೆ. ಕಿಚ್ಚ ಸಾರಿದ್ದ ಯುದ್ಧ ದೊಡ್ಡ ಕದನವಾಗಿದ್ದು ಅಟ್ಯಾಕ್ ಕೌಂಟರ್ ಅಟ್ಯಾಕ್ ಆಗಿ ಕನ್ವರ್ಟ್ ಆಗಿದೆ. ಇಂಡೈರೆಕ್ಟ್ ಆಗಿ ಕ್ಲಾಸ್ ಫ್ಯಾನ್ಸ್ ಅಂತ ವಿಜಯಲಕ್ಷ್ಮಿ ಹಾಕಿದ್ದ ಪೋಸ್ಟ್ಗೆ ಮಾರ್ಕ್ ಸಕ್ಸಸ್ ಮೀಟ್ ನಲ್ಲಿ ಕಿಚ್ಚ ಸುದೀಪ್ ಕಪಾಳ ಮೋಕ್ಷ ಮಾಡಿದ್ದಾರೆ. ಕಪಾಳಕ್ಕೆ ಹೊಡೆದ್ರೆ ಹೊಡೆಸಿಕೊಳ್ಳಲ್ಲ ಎನ್ನುತ್ತಾ ಈ ವಾರ್ ಸ್ಟಾರ್ಟ್ ಆಗಿದ್ದೆಲ್ಲಿ ಅಂತ ಬುಡಕ್ಕೆ ಕೈ ಹಾಕಿದ್ದಾರೆ. ಕಪಾಳಕ್ಕೆ ಹೊಡೆದ್ರೆ ಹೊಡೆಸ್ಕೊಳ್ಳೋಷ್ಟು ಪರವಾಗಿಲ್ಲ. ಪ್ರೀತಿಯಿಂದ ತಾಯಿ ಹೊಡೆದಿದ್ದು ಏಟುಗಳು ಬೇರೆ ಆಗುತ್ತೆ ಸರ್. ಪಕ್ಕದ ಮನೆಯವ್ರ ಹೊಡೆಗೆ ಏಟುಗಳು ಬೇರೆ ಆಗ್ತವೆ ಇರುತ್ತಲ್ಲ ಸರ್. ಅವ್ರಿಗೆ ನಮ್ಮ ಮೇಲಿನ ಒಲವು ಅಟ್ಲೀಸ್ಟ್ ಯಾವುದೋ ಫೇಕ್ ಐಡಿಯಲ್ ಮಾಡ್ಲಿಲ್ವೇ? ಈಗ ನೀವೊಂದು ಮಾತು ಹೇಳ್ತೀರಿ, ಎಲ್ಲಾದ್ರಕ್ಕಿಂತ ಸ್ಟಾರ್ಟ್ ಆಗಿ ನಾನು ಯಾವಾಗ್ಲೂ ಬಿಗ್ ಬಾಸ್ ನಡೆಸ್ಬೇಕಾದ್ರೆ ಒಂದು ಹೇಳ್ತಾ ಇರ್ತೇನೆ, ಬುಡಕ್ ಹೋಗಿ ಎಲ್ಲಿಂದ ಪ್ರಾರಂಭ ಆಯ್ತು ಹೋಗಿ. ಯಾಕೆ ಎಂಟೈರ್ ಚಿತ್ರರಂಗದಲ್ಲಿ ಬೇರೆ ಎಲ್ಲಾ ಕಡೆನೂ ಆ ವಾತಾವರಣ ಇಲ್ಲ? ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ? ಈಗ ಯಾವ್ದೇ ತಗೊಳ್ಳಿ ಸರ್, ನಿಮ್ಮಲ್ಲಿ ಇಷ್ಟು ಚಾನೆಲ್ಗಳು ಕೂತಿದ್ದೀರಿ ಎಲ್ಲಾರು ಎದುರುಗಡೆ, ಕರೆಕ್ಟ್. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಚಾನಲ್ಗೆ ನಾವು ಸ್ವಲ್ಪ ರಫ್ ಆಗಿದ್ದು ಏನೇನೋ ಮಾತಾಡಿಕೊಂಡು ನಿಮಗಳಿಗೆ ನೋವು ಉಂಟಾಗುವಂಥದ್ದು ಏನಾದ್ರು ಮಾಡಿದಾಗ ನೀವು ಪ್ರತಿಕ್ರಿಯೆ ಕೊಡ್ತೀರೋ ಕೊಡಲ್ವೋ? ಪ್ರತಿಕ್ರಿಯೆ ಕೊಡ್ಬೇಕಾದ್ರೆ ನಿಮ್ಮ ತಲೆಯಲ್ಲಿ ಏನಿರುತ್ತೆ ಹೇಳಿ? ಪ್ರಾರಂಭ ನೀವು ಮಾಡಿಲ್ಲ ಸರ್. ಖುಷಿಯಾಗಿರೋಕ್ಕೆ ನಾವು ಜೀವನದಲ್ಲಿ ಏನೋ ಮಾಡಿದೀವಿ, ಒಂದು ಸಕ್ಸಸ್ಫುಲ್ ಆಗಿದೀವಿ ಅಂತ ಅನ್ನಿಸ್ಕೊಳಕ್ ಸರ್. ದಿಸ್ ಇಸ್ ನಾಟ್ ವಾಟ್ ಐ ಕೇಮ್ ಇನ್ ದ ಇಂಡಸ್ಟ್ರಿ ಫಾರ್, ಬಟ್ ದಟ್ ಡಸಂಟ್ ಮೇಕ್ ಮಿ ಅ ವೀಕ್ ಮ್ಯಾನ್. ಐ ವಿಲ್ ಸ್ಟ್ಯಾಂಡ್ ಅಪ್ ಫಾರ್ ವಾಟ್ ಇಸ್ ರೈಟ್. ಹಾಗಂತ ನಾವು ಇದು ಕೇಳಿಸುತ್ತೆ ಪ್ರತಿ ಸಲ ಎಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಂಡಿದ್ದಕ್ಕೆ ಗೊತ್ತಿಲ್ವಾ? ಎಷ್ಟೋ ಸತಿ ಹೇಳಿದೀವಿ, ನಮಗೂ ಯಾರಿಗೂ ಯುದ್ಧ ಪದ್ದಾಗಿದ್ದಾವೆಲ್ಲ ಏನು ಬರೋದಿಲ್ಲ. ನಾವು ಯಾವತ್ತೂ ಅದರ ಮಾಡ್ಕೊಂಡು ಕೂತವ್ರಲ್ಲ. ಯಾರ ನಮ್ಮ ಕಡೆಯಿಂದ ತಪ್ಪಾದಾಗ ನಾವು ಅಟ್ಲೀಸ್ಟ್ ಓಪನ್ ಮುಂದೆ ಬಂದು ಹೇಳಿದೀವಿ, ಮಾಡಬೇಡಿ ಕೆಲವು ಅಂತ. ಅದರಲ್ಲಿ ಏನಿದೆ? ಮಗಳ ಬಗ್ಗೆ ಕೆಟ್ಟ ಕಾಮೆಂಟ್, ವಿರೋಧಿಗಳಿಗೆ ಕಿಚ್ಚನ ಸವಾಲ್. ಇಬ್ಬರು ಸ್ಟಾರ್ಗಳ ನಡುವಿನ ಗುದ್ದಾಟದಲ್ಲಿ ಅವರ ಕುಟುಂಬಗಳನ್ನು ಕೆಲ ಕಿಡಿಗೇಡಿಗಳು ಬೀದಿಗೆ ತರ್ತಿದ್ದಾರೆ. ಕೆಟ್ಟ ಕಾಮೆಂಟ್ ಪೋಸ್ಟ್ಗಳನ್ನ ಹಾಕಿ ಅಪಮಾನ ಮಾಡ್ತಿದ್ದಾರೆ. ಪುತ್ರಿಯ ಬಗ್ಗೆ ಕೆಟ್ಟ ಕಾಮೆಂಟ್ ಹಾಕ್ತಿದ್ದಾರೆ ಎಂಬ ಮಾತಿಗೆ ಕಿಚ್ಚ ಸುದೀಪ್ ಚಾಲೆಂಜ್ ಹಾಕಿದ್ದಾರೆ. ಜೊತೆಗೆ ಮಾರ್ಕ್ ಬಗ್ಗೆ ಮಾಡ್ತಾ ಇರುವ ಅಪಪ್ರಚಾರಕ್ಕೂ ಖಡಕ್ ಉತ್ತರವನ್ನ ಕೊಡ್ತಿದ್ದಾರೆ. ನನ್ನ ಮಗಳ ಬಗ್ಗೆ ಹೇಳಿದ್ರಿ, ನನ್ನ ಮಗಳು ಸರ್ ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ 10 ಫೇಸ್ ಮಾಡ್ತಾಳೆ, 10 ಬೆಳೀತಾಳೆ, ಅಷ್ಟು ದೊಡ್ಡವಳಾಗ್ತಾಳೆ. ಒಂದಂತೂ ಸತ್ಯ ಸರ್, ನನ್ಕಿನ್ನ 10 ದೊಡ್ಡ ಒಳ್ಳೆ ಕೈ ಮನ್ಸಿದೆ, ಅಷ್ಟೇ ಕೈ ಹಿಡಿತಾಳೆ, ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ. ಇದಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂತ, ಆ ಹಾಡನ್ನ ಮೆಚ್ಚಿದಂತ ನನ್ನ ಚಿತ್ರರಂಗದಲ್ಲಿ ಎಷ್ಟೋ ಮಿತ್ರರಿದ್ದಾರೆ, ನನ್ನ ಅಭಿಮಾನಿಗಳಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ. ಯಾಕೆ ಸರ್ ನಿಮ್ಮಲ್ಲೇ ಎಷ್ಟೋ ಜನ ಪ್ರೀತಿ ಮಾಡಿದ್ದಾರೆ ವಾಯ್ಸ್ ನನ್ನ ಮೇಲೆ. 5 ಬೆರಳು ಕೈಯಲ್ಲೇ ಸರ್, ಕೈಯೆಲ್ಲ 5 ಬೆರಳು. ಕರ್ನಾಟಕದಲ್ಲಿ ಎಷ್ಟು ಬೆರಳುಗಳು ಸರ್? ಎಣಿಸಕ್ಕಾಗತ್ತಾ?
ಅಷ್ಟು ಬೆರಳುಗಳು ನಮಗೆ ಕೈ ಚಪ್ಪಾಳೆ ತಟ್ಟಿ ಎಲ್ಲ ಮಾಡಿ ಅಷ್ಟು ಜನ ಥಿಯೇಟರ್ ಒಳಗಡೆಯಿಂದ ಪ್ರೋತ್ಸಾಹ ಕೊಟ್ಟು ಅವ್ರದ್ದು ವಿಜುವಲ್ ಹಾಕ್ಬೇಕಾದ್ರೆ ಯಾವುದೋ ಕಿತ್ತೋಗಿರೋ ಒಂದು ವಿಡಿಯೋ ನೋಡ್ಕೊಂಡು ಅವ್ರಿಗೆ ಪಾಪ ಏನು ನೋವಿದೆಯೋ ನನ್ನ ಮೇಲೆ ತೀರಿಸ್ಕಸವ್ರೆ. ಓಲೆ ಅವೆಲ್ಲ ತಲೆ ಕೆಡ್ಸ್ಕೊಂಡ್ಬಿಡ್ತೀವಿ, ಚೆನ್ನಾಗಿಟ್ಟಿರ್ಲಿ. ಡೆವಲ್ ವರ್ಸಸ್ ಮಾರ್ಕ್ ಮಧ್ಯೆ ವಾರ್ ಇಲ್ಲ ಎಂದ ಚಂದನವನ. ಡೆವಲ್ ಮತ್ತು ಮಾರ್ಕ್ ಮಧ್ಯೆ ನಡೀತಾ ಇರೋ ಯುದ್ಧದ ಬಗ್ಗೆ ಚಂದನವನದ ನಟ ನಟಿಯರು ತಮ್ಮದೇ ವ್ಯಾಖ್ಯಾನವನ್ನ ನೀಡಿದ್ದಾರೆ. ಇಬ್ಬರ ಮಧ್ಯೆ ಯಾವುದೇ ವೈಮನಸ್ಸಿಲ್ಲ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಗೆಲ್ಲರೂ ಒಂದೇ ಸ್ಟಾರ್, ಎಲ್ಲರೂ ಕನ್ನಡ ಸಿನಿಮಾ, ದಟ್ ಈಸ್ ಓನ್ಲಿ ದಿ ಪರ್ಮನೆಂಟ್ ಸ್ಟಾರ್. ನಂಗೆ ಇಬ್ರು ಒಳ್ಳೆಯವರು ರೀ. ಅವರಿಬ್ಬರಲ್ಲಿ ಏನೋ ಆ ಥರ ಇರಲ್ಲ ರೀ, ನನಗೆ ಗೊತ್ತಿರೋ ಥರ. ಯಾಕಂದರೆ ಇಬ್ಬರು ಒಬ್ಬರನ್ನೊಬ್ಬರನ್ನ ಗೌರವಿಸ್ಕೊಳ್ತಾರೆ. ಇಬ್ಬರಲ್ಲೂ ಆ ಥರ ವೈಮನಸ್ಸೆ ಅಂತೂ ಇಲ್ಲ. ಇಲ್ಲ, ನಾನು ಅದರಲ್ಲೆಲ್ಲ ನನಗೆ ನಂಬಿಕೆ ಇಲ್ಲ. ಇವಾಗಿರೋದು ನಮ್ಗೆ ಒಳ್ಳೆ ಸಿನಿಮಾ ಬರಬೇಕು, ಒಳ್ಳೆ ಸಿನಿಮಾ ನಾವು ಪ್ರೋತ್ಸಾಹ ಮಾಡೋಣ ಅಷ್ಟೇ. ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಆರಾಮಾಗಿ ಖುಷಿಯಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನೂ ನೋಡಿ. ಇನ್ನು ಐ ಥಿಂಕ್ ನಿಮ್ಮ ಬದುಕುಗಳು ದೊಡ್ಡದಲ್ವ, ಅದನ್ನು ಗಟ್ಟಿಯಾಗಿ ಕಟ್ಕೊಳ್ಳಿ. ಅದಕ್ಕಿಂತ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದೂ ಇರಲ್ಲ. ಎಲ್ರಿಗೂ ಅವ್ರವ್ರ ಬದುಕಿರುತ್ತೆ, ಅವ್ರವ್ರ ತಂದೆ ತಾಯಿ ಇರ್ತಾರೆ, ಅವ್ರವ್ರ ಫ್ಯಾಮಿಲಿ ಇರುತ್ತೆ. ಅದು ಎಲ್ಲದಕ್ಕಿಂತ ಬಹಳ ದೊಡ್ಡದು. ಸೊ ಹೊಡೆದಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲ ಚೆನ್ನಾಗಿತ್ಕೊಂಡು ಎಲ್ಲ ಸಿನಿಮಾನು ಸೆಲೆಬ್ರೇಟ್ ಮಾಡಿ. ಇಷ್ಟ ಆದಾಗ ಹೇಳಿ, ಇಷ್ಟ ಆಗಲಿಲ್ಲ ಅಂದರೂ ಹೇಳಿ, ತಿದ್ಕೋತೀವಿ. ಸೊ ಎಲ್ಲ ಚೆನ್ನಾಗಿರೋಣ. ಕನ್ನಡ ಸಿನಿಮಾಗಳು ಯಾವುದೇ ಬಂದ್ರೂ, ಯಾರು ಹೀರೋ, ಯಾವುದೇ ಹೀರೋಯಿನ್ ಯಾರೇ ಇದ್ರೂ ಎಲ್ಲರೂ ಸಪೋರ್ಟ್ ಮಾಡಿ. ಅದರಿಂದ ಕಲಾವಿದರು ಬೆಳೀತಾರೆ, ಅವ್ರ ಮನೆಗಳು ಬೆಳೆಯುತ್ತೆ, ಸಾಕಷ್ಟು ಜನಕ್ಕೆ ಜೀವನ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅದರ ಅಗತ್ಯ ಇಲ್ಲ. ನೀವು ಎಲ್ಲರೂ ಸಿನಿಮಾನು ಬಂದು ಸಪೋರ್ಟ್ ಮಾಡಿ. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕೆಟ್ಟ ಕಾಮೆಂಟ್ ಮಾಡಿದವರ ಜಾಡು ಪತ್ತೆಯಾಗಿದೆ. ಕಮೆಂಟಾಸುರರ ಮೂಲವನ್ನ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಪತ್ತೆ ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿರೋ ಕಿಡಿಗೇಡಿಗಳ ಬಂಧನಕ್ಕೆ ಬಲೆ ಬೀಸಲಾಗಿದೆ. ಅದೇನೇ ಇರಲಿ, ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ಸ್ಟಾಪ್ ಆಗಬೇಕಿದೆ. ಫ್ಯಾನ್ಸ್ ನಡುವಿನ ಸಂಘರ್ಷಕ್ಕೆ ರೀಲ್ ಹೀರೋಗಳೇ ಬ್ರೇಕ್ ಹಾಕಬೇಕಿದೆ. ಲೋಕೇಶ್, ಫಿಲ್ಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.